ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಸಿಐಟಿಯು ನೇತೃತ್ವದಲ್ಲಿ ಆಯೋಜನೆ. ಈಗ ವಾರ್ತೆಗಳ ವಿವರ. ಯುವ ರೆಡ್ ಕ್ರಾಸ್ ಘಟಕ ವಿಜಯನಗರ ಜಿಲ್ಲಾ ಘಟಕದ ಸಹಭಾಗಿತ್ವದಲ್ಲಿ ನಗರದ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಹಾಗೂ ವಿಶ್ವ ರಕ್ತದಾನ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಿದ್ಯಾರ್ಥಿಗಳು ಸ್ವಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಇತರರ ಅಮೂಲ್ಯ ಪ್ರಾಣ ರಕ್ಷಣೆಗೆ ನೆರವಾದರು. ಹೀಗೆ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ವಿಶ್ವ ರಕ್ತದಾನ ದಿನಾಚರಣೆ ಕೈಗೊಳ್ಳಲಾಗಿ ಕಾಲೇಜಿನ 50 ವಿದ್ಯಾರ್ಥಿಗಳು ಸ್ವಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಇತರರ ಅಮೂಲ್ಯ ಪ್ರಾಣ ರಕ್ಷಣೆಗೆ ನೆರವಾದರು. ಬಳಿಕ ಹೊಸಪೇಟೆ ಸಾರ್ವಜನಿಕ ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರು ಮಾತನಾಡಿ, ಮಾನಸಿಕವಾಗಿ ನಾವು ಆರೋಗ್ಯವಾಗಿರಬೇಕೆಂದಲ್ಲಿ ಮೊಬೈಲ್ ಅನ್ನ ಮಿತವಾಗಿ ಉಪಯೋಗಿಸಬೇಕಿದೆ. ಇಲ್ಲದಿದ್ದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಕ್ಷೀಣತೊಡಗುತ್ತದೆ. ಅದೇ ರೀತಿ ಅತಿಯಾದ ಆಸೆಯಿಂದಾಗಿ ಮನುಷ್ಯ ಅಡ್ಡದಾರಿಯನ್ನ ತುಳಿಯುತ್ತಾನೆ. ಹಾಗಾಗಿ ನಾವು ಸದಾ ಚಟುವಟಿಕೆಯಿಂದ ಕೂಡಿಕೊಂಡು ಇತರರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕೆಂದರು. ಉದ್ದೇಶ ಇಷ್ಟೇ, ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒಂದೇ ಕಂಡೀಷನ್, ನಿಮ್ಮ ಮೊಬೈಲು ಎಷ್ಟು ಬೇಕೋ ಅಷ್ಟೇ ಬಳಸಿ. ನಿಮಗೆ ಓದಕ್ ಬೇಕಾ, ನೀವು ಏನಾದ್ರೂ ಓದ್ಕೋಬೇಕಾ, ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾ, ತೆಗೆದು ನೋಡ್ರಿ, ಸಾಲ್ವ್ ಮಾಡ್ರಿ, ತೊಂದರೆ ಇಲ್ಲ. ಬಟ್ ಆದ್ರೆ ನೀವು ಬುಕ್ ಓದೋದ್ರಿಂದ ಏನು ಅಡ್ವಾಂಟೇಜಸ್ ಇದೆ, ಅದೇ ಮೊಬೈಲಲ್ಲಿ ಓದೋದ್ರಿಂದ ಎಷ್ಟು ಡಿಸ್ಅಡ್ವಾಂಟೇಜ್ ಇದೆ ಅಂತ ನಿಮಗೆ ಬರ್ತಾ ಗೊತ್ತಾಗುತ್ತೆ. ಈಗ ನೋಡ್ರಿ, ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ 95% ಮಾಡ್ತಿರ್ತಾನೆ. ಯಾಕಂದ್ರೆ ಅವಾಗ ಅವನು ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಕೊಟ್ಟಿರಲ್ಲ ಮನೇಲಿ. ಬರ್ತಾ ಏನಾಗುತ್ತೆ ಅಂದ್ರೆ 60%ಗೆ ಬಂದ್ಬಿಡುತ್ತೆ. ಯಾಕಂದ್ರೆ ನಿಮ್ಮ ಮೆದುಳು ಆಲೋಚನೆ ಮಾಡಲ್ಲ. ಆಲೋಚನೆ ಮಾಡ್ತಿರೋದು ಯಾವುದು? ನಿಮ್ಮ ಜೇಬಲ್ಲಿರೋ ಮೊಬೈಲು. ಅದೇನು ಆಲೋಚನೆ ಮಾಡುತ್ತೆ ಅಷ್ಟೇ ನೀವು ಆಲೋಚನೆ ಮಾಡೋದು. ಹಂಗಾಗಿ ನಿಮ್ಗೆ ಯಾವ ಎಕ್ಸಾಮಲ್ಲೂ ಮಾರ್ಕ್ಸ್ ಚೆನ್ನಾಗಿ ಬರಲ್ಲ. ಯಾವುದೇ ಒಂದು ಪ್ರಾಬ್ಲಮ್ ಅಂದ್ರೂ ನಿಮಗೆ ಫೇಸ್ ಮಾಡೋಕ್ಕಾಗಲ್ಲ. ಒಂದು ಸಮಸ್ಯೆನ ನಾವು ಫೇಸ್ ಮಾಡೋಕೆ ಆಗಿಲ್ಲ ಅಂದಾಗ ನಾವೇನಾಗ್ತೀವಿ? ಡಿಪ್ರೆಷನ್ ಹೋಗ್ತೀವಿ. ಇಲ್ಲಾಂದ್ರೆ ಏನಾಗುತ್ತೆ? ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ಸೊ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಅಂತಕ್ಕಂಥದ್ದು ಕಮ್ಯುನಿಟಿಲಿ ಇರ್ತಕ್ಕಂಥ ಸರ್ವೇ ಸಾಮಾನ್ಯ ಮಾನಸಿಕ ಕಾಯಿಲೆ. ಎರಡನೇದು, ಈ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆಸೆ. ಸೊ ಎಲ್ಲರಿಗೂ ಆಸೆ ಇರುತ್ತೆ, ಒಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೆ ಶೂ ಹಾಕಬೇಕು, ಒಳ್ಳೆ ವಾಚ್ ಕಟ್ಕೋಬೇಕು, ಒಂದು ಕಾರ್ ಬೇಕು, ಬೈಕ್ ಬೇಕು, ಸ್ಕೂಟಿ ಬೇಕು, ಒಳ್ಳೆ ಮನೆ ಇರಬೇಕು, ಹಣ ಬೇಕು, ಅಂತಸ್ತು ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಆದರೆ ಆ ಆಸೆ ನನಗೆ 30 ವರ್ಷದೊಳಗೆ ಸಿಗಬೇಕು ಅಂತಕ್ಕಂಥದ್ದು ಬಹಳ ತಪ್ಪು. ಸರಿನಾ? ಆ ಆಸೆ ಏನು ಮಾಡುತ್ತೆ? ಏನು ಮಾಡುತ್ತೆ? ನಿಮಗೆ ಸೀದಾ ದಾರಿಯಲ್ಲಿ ಹೋಗೋದನ್ನ ತಪ್ಪಿಸ್ಬಿಟ್ಟು ಬೇರೆ ದಾರಿನಲ್ಲಿ ಹೋಗೋಕ್ಕೆ ನಿಮ್ಗೆ ಅನುವು ಮಾಡಿಕೊಡುತ್ತೆ. ಅಡ್ವರ್ಟೈಸ್ಮೆಂಟ್ ತೋರಿಸಿದ ಮೇಲೆ ಲಾಸ್ಟಿಗೆ ಹೇಳ್ತಾರ, ಇದು ಅಪಾಯಕಾರಿ, ಆಲೋಚನೆ ಮಾಡಿ ಆಡ್ರಿ ಅಂತ. ಅಂದ್ರೆ ಈ ಸರಾಯಿ ಬಾಟ್ಲ ಮೇಲೆ, ಸಿಗರೆಟ್ ಪ್ಯಾಕ್ ಮೇಲೆ ಬರ್ದಂಗ, ನೋಡ್ರಿ ಸಿಗರೆಟ್ ಸೇದ್ರಿಂದ ನಿಮ್ಗೆ ಕ್ಯಾನ್ಸರ್ ಬರ್ತದೆ ಅಂತ ಚಿತ್ರ ಹಾಕ್ಬಿಟ್ಟು ಆದ್ರೂ ಮಾರ್ಕೆಟಲ್ಲಿ ಇಟ್ಟಿರ್ತೀವಿ ಸಿಗರೆಟ್ ಸೇದ್ರೆ. ಹೌದಾ? ವಿಮಲ್ ಗುಟ್ಕ ತಿಂದು ಅಂತ ಇಟ್ಟಿರ್ತೀವಿ. ಅದರಂಗೆ ಇದು ಕೂಡ ಎಷ್ಟು ನಮಗೆ ಅಪಾಯಕಾರಿ ಗೊತ್ತಾಗಲ್ಲ ನಮಗೆ. ಸೊ ಮೂರನೇದೇನಂತಂದ್ರೆ, ನಾವು ಯಾವಾಗ್ಲೂ ಆಕ್ಟಿವ್ ಆಗಿರೋದು ಮತ್ತೆ ಬೇರೆಯವರಿಗೆ ಸ್ವಲ್ಪ ಸಹಾಯ ಮಾಡೋದು. ನೋಡ್ರಿ, ನಿಮ್ಗೆ ಅನ್ಸ್ಬೋದು ಈ ಡಾಕ್ಟರ್ ಏನಪ್ಪ ಬಂದು ಪೇಷಂಟ್ ನೋಡೋದು ಬಿಟ್ಟು ಇಂಥದ್ದೆಲ್ಲ ಹೇಳ್ತಿದಾರಲ್ಲ ಅಂತ. ಯಾಕಂದ್ರೆ ನಾನು ದಿವಸ ನೋಡ್ತೀನಲ್ಲ, ನನಗೆ ಸಂಕಟ ಆಗ್ತದೆ, ನನಗೆ ನೋವಾಗ್ತದೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ. ಆಮೇಲೆ 4ನೇದಾಗಿ, ಎಷ್ಟೇ ಆಗಲಿ ದುಶ್ಚಟಗಳಿಂದ ದೂರ. ಬಳಿಕ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ವಿಜಯನಗರ ಜಿಲ್ಲಾ ಘಟಕದ ಕಾರ್ಯದರ್ಶಿ ರೇಖಾ ಪ್ರಕಾಶ್ ಅವರು ರೆಡ್ ಕ್ರಾಸ್ ಸಂಸ್ಥೆಯ ಉದ್ದೇಶಗಳ ಕುರಿತು ಮಾತನಾಡಿ, ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಯುವ ಸಮೂಹದ ಕೊಡುಗೆ ಬಹುದೊಡ್ಡದೆಂದರು. ಹಿಂದೆ ಕೊರೋನಾ ಸಮಯದಲ್ಲಿಯೂ ನಾವು ಎಲ್ಲಿ ನಿರಾಶ್ರಿತರಿದ್ರು ಅವರಿಗೆಲ್ಲ ಫುಡ್
ಆಹಾರದ ಕಿಟ್ಟುಗಳನ್ನು ವಿತರಿಸಿದ್ವಿ. ಆ ಸಮಯದಲ್ಲಿ ಉಚಿತವಾಗಿ ಅಡುಗೆ ತಯಾರಾದ ಆಹಾರವನ್ನು ಸಹಿತ ನಾವು ಕೊಟ್ಟಿದ್ವಿ. ಇದೇ ರೀತಿ ನಾವು ಕಳೆದ 2 ವರ್ಷದಿಂದಲೂ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಬಂತ ತಮ್ಮೊಂದಿಗೆ ನಾವು ಒಬ್ಬರಾಗಿದ್ದೇವೆ. ಇದಕ್ಕೆ ಎಲ್ಲ ಕಾಲೇಜುಗಳು ಇದುವರೆಗೆ ಆಯಿತು, ವಿಜಯನಗರ ಜಿಲ್ಲೆಯ ಹಲವಾರು ಕಾಲೇಜುಗಳು YRC ಯೂತ್ ರೆಡ್ ಕ್ರಾಸ್ ತಮ್ಮಲ್ಲಿ ಇದೆಯಲ್ವ ಸರ್ ಘಟಕ? ಎಸ್, ಯೂತ್ ರೆಡ್ ಕ್ರಾಸ್ ತಾವುಗಳು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ತಿದ್ದೀನಿ. ಮನೆ ಊಟ ಮಾಡೋದ್ರಿಂದ ಏನಾಗುತ್ತೆ? ಮನೆಯವ್ರ ಮಾತು ಕೇಳೋದ್ರಿಂದ ಏನಾಗುತ್ತೆ ಅಲ್ವಾ? ಏನಾಗ್ಬೇಕು ನಮಗೆ? ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಈಗ ಅಲ್ವಾ? ನೀವೇ ಈ ದೇಶದ ಆಸ್ತಿ. ನಿಮ್ಮಿಂದ ಈ ದೇಶ ಸುಭದ್ರವಾಗಿರುತ್ತೆ, ಸುಸ್ಥಿರವಾಗುತ್ತೆ. ಈ ಸುಸ್ಥಿರ ಸಮಾಜಕ್ಕೆ ತಮ್ಮ ಕೊಡುಗೆ ಅಪಾರ ಅಲ್ವಾ? ಹಾಗಾಗಿ ಇವತ್ತು ಎಲ್ಲರನ್ನು ಸಾಧ್ಯವಾದಷ್ಟು ಜನ ಆರೋಗ್ಯವಂತರು, ಸರ್ ಹೇಳಿದ್ರು ಒಂದಷ್ಟು ಕ್ರೈಟೀರಿಯಾ, ತಾವೆಲ್ಲರನ್ನು ಅದರಲ್ಲಿ ಯಾರು ನೀವು ಓಕೆ ಅಂತೀರೋ ಅವರೆಲ್ಲರೂ ರಕ್ತದಾನ ಮಾಡಿ ಜೀವಗಳನ್ನು ಕಾಪಾಡಿ ಅಂತ ಹೇಳಿ ನನ್ನ ಈ ಅಲ್ಪ ಮಾತಿಗೆ ವಿರಾಮ ನೀಡ್ತೀನಿ. ಧನ್ಯವಾದಗಳು. ಬಳಿಕ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ನಾರಾಯಣ ಹೆಬಸೂರ್ ಅವರು ರಕ್ತದಾನ ಮಾಡುವುದರಿಂದ ಶರೀರಕ್ಕೆ ದೊರಕುವ ಲಾಭಗಳ ಕುರಿತಾಗಿ ಪರಿಚಯಿಸಿದ್ರು. ನನ್ನ ಒಂದು ವಿದ್ಯಾರ್ಥಿ ಜೀವನದ ಅನುಭವ ಅಂತಂದ್ರೆ, ನಾನು ಸೈನ್ಸ್ಶಾಸ್ತ್ರದ ವಿದ್ಯಾರ್ಥಿ. ಆ ಸಮಯದಲ್ಲಿ ನಮಗೊಂದು ಪ್ರಯೋಗ ಇತ್ತು. ರಕ್ತ ಅಂತ ಬಂದಾಗ ಇದರಲ್ಲಿ ಒಂದು ಅತ್ಯಂತ ಮಹತ್ವದ ಇರ್ತದೆ. ಅದರ ಮೇಲೆ ನಮ್ದೆಲ್ಲ ರಿಸರ್ಚ್ ಈ ಒಂದು ಟೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಆಡ್ ಮಾಡಿದಾಗ ಒಂದು ಕಲರ್ ಮತ್ತೆ ಬೇರೆ ಬೇರೆ ಉತ್ತಮ ಆರೋಗ್ಯ blood red coloration, so it's a blood red coloration. So when you mix air with KCNS, we get a complex, and that complex so ನಾಗೇನಹಳ್ಳಿಯ ಅಣತಿ ದೂರದಲ್ಲಿ LLC ಕಾಲುವೆ ಸಾಗಿದೆ. ಕಾಲುವೆಯ ದಂಡೆಯ ರಸ್ತೆ ಮಳೆಯಿಂದಾಗಿ ಕುಸಿದು ಬೀಳುತ್ತಿದೆ. ರಸ್ತೆಯನ್ನ ಸರಿಪಡಿಸುವಂತೆ ಈ ಭಾಗದ ರೈತರು ಟಿಬಿ ಬೋರ್ಡ್ನ ನೀರಾವರಿ ಇಲಾಖೆಗೆ ಆಗ್ರಹಿಸಿದ್ದರು. ಸದ್ಯ ರಸ್ತೆಯನ್ನ ತಾತ್ಕಾಲಿಕವಾಗಿ ದುರಸ್ತಿಗೊಳಿಸಲಾಗಿದೆ. ಹೌದು, ನಾಗೇನಹಳ್ಳಿಯಿಂದ ಹೊಸಪೇಟೆ ನಗರಕ್ಕೆ ಹಾಗೂ ಗಾಳೆಮ್ಮನಗುಡಿಗೆ ತೆರಳುವ ಕಾಲುವೆ ದಂಡೆಯ ರಸ್ತೆ ಮಳೆ ಬಂದ ಕಾರಣದಿಂದಾಗಿ ರಸ್ತೆ ಕುಸಿದಿತ್ತು. ಈ ಕುರಿತಾಗಿ ರಸ್ತೆಯನ್ನ ದುರಸ್ತಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಈ ಭಾಗದ ರೈತರು ಟಿಬಿ ಬೋರ್ಡ್ನ ನೀರಾವರಿ ಇಲಾಖೆಗೆ ಆಗ್ರಹಿಸಿದ್ದರು. ಸತ್ಯತೆಯನ್ನ ಅರಿತ ನೀರಾವರಿ ಇಲಾಖೆಯು ತಾತ್ಕಾಲಿಕವಾಗಿ ರಸ್ತೆಯನ್ನ ದುರಸ್ತಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ. ಇನ್ನು ಈ ಭಾಗದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ. ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳ ಗಮನಕ್ಕೆ ಇದ್ದರೂ ಕೂಡ ಕಂಡು ಕಾಣದಂತೆ ಸಂಚರಿಸುತ್ತಿದ್ದಾರೆ. ಶಾಸಕರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಇತ್ತ ಗಮನ ಹರಿಸಿ ಅಕ್ರಮ ಮಣ್ಣು ಗಣಿಗಾರಿಕೆಗೆ ಕಡಿವಾಣ ಹಾಕಿ ಪರಿಸರವನ್ನ ರಕ್ಷಿಸಬೇಕು ಹಾಗೂ ನಾಗೇನಹಳ್ಳಿಗೆ ತೆರಳಲು LLC ಕಾಲುವೆ ಮೇಲೆ ನಿರ್ಮಿಸಿರುವ ಸೇತುವೆ ಶಿಥಿಲಾವಸ್ಥೆಗೆ ತಲುಪಿದ್ದು ಅದನ್ನ ಸರಿಪಡಿಸಬೇಕು ಮತ್ತು ನಾಗೇನಹಳ್ಳಿಯಿಂದ ಗಾಳೆಮ್ಮನಗುಡಿಗೆ ತೆರಳುವ LLC ಕಾಲುವೆ ದಂಡೆಯಲ್ಲಿ ಬಿಟಿ ರಸ್ತೆ ನಿರ್ಮಿಸಿಕೊಡಬೇಕೆಂದು ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ರೈತ ಮುಖಂಡರು ಶಾಸಕರು ಹಾಗೂ ನೀರಾವರಿ ಇಲಾಖೆಗೆ ಆಗ್ರಹಿಸಿದ್ದಾರೆ. ಸರ್, ಇದು ಟಿಬಿ ಬೋರ್ಡಿನ ಒಂದು ರಸ್ತೆ. ಇಲ್ಲಿ ಈ ರಸ್ತೆಯಲ್ಲಿ ಸುಮಾರು ರೈತಾಪಿ ಕುಟುಂಬಗಳು ಈ ದಾರಿಯಲ್ಲಿ ತಮ್ಮ ಹೊಲ ಗದ್ದೆಗಳಿಗೆ, ಆಮೇಲೆ ಕಂಪ್ಲಿ ಗಂಗಾವತಿಯಿಂದ ಈ ಹುಲಿಗಿ ಹೊಸಪೇಟೆಗೆ ಹೋಗುವಂಥ ಭಕ್ತಾದಿಗಳು ಸತಿಗೆ ಇದೇ ರಸ್ತೆ ಮೇಲೇ ಅವರು ಬಳಸ್ಕೊಳ್ತಾ ಇದ್ದಾರೆ. ಇದು ರಸ್ತೆ ತುಂಬ ಕಳಪೆ ಆಗಿದೆ. ಈ ರಸ್ತೆನ ಸುಮಾರು ವರ್ಷಗಳಿಂದ RNSನವರು ಮಣ್ಣು ತೆಗೆದಾಗಲಿಂದ ಈ ರಸ್ತೆನ ಯಾರೂ ಗಮನಿಸೇ ಇಲ್ಲ. ಇಲ್ಲಿ ಇದೇ ರಸ್ತೆ ಮೇಲೆ ಮಣ್ಣು ಗಣಿಗಾರಿಕೆಯನ್ನು ತುಂಬ ಹಗಲು ಇದರ ಅಗಲತೆ ನಡೀತಾ ಇದೆ. ಯಾವ ಅಧಿಕಾರಿಗಳೂ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಆಮೇಲೆ ಇಲ್ಲೇ ನಮ್ಮ ಕೆನಾಲ್ಗೆ ಇದ್ದದ್ದು ತಡೆಗೋಡಿನ ಕಿತ್ತಿ ಟಿಬಿ ಬೋರ್ಡ್ ಅಧಿಕಾರಿಗಳು ನಾವು ಮುಂದಿನ ದಿನಗಳಲ್ಲಿ ತಡೆಗೋಡೆನ ಮಾಡ್ತೀವಿ ಅಂತೇಳಿ ಅದನ್ನೆಲ್ಲ ಹಳೆಯದನ್ನೆಲ್ಲ ಕಲ್ಲು ಕಟ್ಟಡನ ಕಿತ್ತಿದ್ರು. ಈಗ ಅದು ನೀರಿನ ರಭಸಕ್ಕೆ ಕಾಲುವೆನೂ ಅಗಲಾಗಿದೆ, ರಸ್ತೆನೂ ಕೊಚ್ಕೊಂಡು ಹೋಗೋ ಒಂದು ಪರಿಸ್ಥಿತಿ ಇದೆ.
ನಮ್ಮ ನಾಗೇನಹಳ್ಳಿ, ಕೊಂಡನಾಯಕನಹಳ್ಳಿ, ಮಲ್ಪನಗುಡಿ ಭಾಗದ ರೈತರು ಈಗಾಗಲೇ ಈ ಕೆನಾಲ್ ಹೋಗೋದಕ್ಕೆ ಭೂಮಿ ಕಳ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ದಿನ ಹೋದರೆ ಪ್ರಾಣನೂ ಕಳ್ಕೊಬೇಕಾಗ್ತತಿ. ಇತ್ತ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ, ಟಿ ವಿ ಬೋರ್ಡ್ ಅಧಿಕಾರಿಗಳು ಈ ಕಡೆ ಕಣ್ ತೆರೆದು ನೋಡಬೇಕು. ಈ ಕಡೆ ಯಾರೂ ಬರ್ತಾ ಇಲ್ಲ. ನಾವು ಎಷ್ಟು ಸುಮಾರು ದಿನದಿಂದ ಈ ಗಣಿಗಾರಿಕೆ ಮಣ್ಣು ಗಣಿಗಾರಿಕೆ ನಡೀತಾ ಇದೆ, ಅವ್ರ ಬಗ್ಗೆ ಯಾರೂ ಅದನ್ನು ಗಮನಿಸ್ತಾ ಇಲ್ಲ. ದಯಮಾಡಿ ಈ ನೀರಾವರಿ ಇಲಾಖೆಯವ್ರನ್ನೂ ಈ ಕಾಲುವೆ ಮೇಲೆ ಹೋಗ್ತಾ ಇರುವಂಥ ಒಂದು ಮಡಿ ಕಾಲುವೆನೂ ರಿಪೇರಿ ಮಾಡಬೇಕು ಅಂತಂದೇಳಿ ತುಂಬ ಸಲ ಅವ್ರ ಗಮನಕ್ಕೆ ತಂದಿದ್ದೀವಿ. ನಮ್ಮ ನೀರು ಬಳಕೆದಾರ ಸಂಘಕ್ಕೆ ಗಮನಕ್ಕೆ ತಂದಿದ್ದೀವಿ. ದಯಮಾಡಿ ಅವರು ಅಧಿಕಾರಿಗಳು, ನೀರಾವರಿ ಇಲಾಖೆಯವರು ಮತ್ತು ನೀರು ಬಳಕೆದಾರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಗಮನ ಹರಿಸಿ ಅದನ್ನು ನೀರನ್ನು ಸರಾಗವಾಗಿ ಹರಿಯೋಂಗೆ ಮಾಡಬೇಕು. ನೀರು ಪೋಲಾಗದಂಗೆ ಮಾಡಿ ಅದು ರೈತರಿಗೆ ಮುಟ್ಟುವಂತೆ ಮಾಡಬೇಕು. ಇವೆಲ್ಲಕ್ಕಿಂತ ಹೆಚ್ಚಿನ ಒಂದು ಬೇಡಿಕೆ ನಮ್ದು ಏನಂದರೆ, ಈ ಬಸವಣ್ಣ ಕೆನಾಲ್ ನೀರು ನಮ್ಮ ಈ ಪವರ್ ಕೆನಾಲ್ಗೆ ನೀರು ಬೀಳ್ತಾ ಇದೆ. ದಯಮಾಡಿ ಈ ಅಧಿಕಾರಿಗಳು ಆ ನೀರನ್ನು ತೊಗೊಂಬಂದು, ಇಲ್ಲಿ ನಮ್ಮದು ಹಳ್ಳ ಇದೆ, ಇಪ್ಪೆ ಹಳ್ಳ ಅಂತಂದೇಳಿ, ಆ ಹಳ್ಳಕ್ಕೆ ಕೊಟ್ಟರೆ ಅದನ್ನು ಆ ನೀರನ್ನು 100% ನಮ್ಮ ರಾಯ ಕೆನಾಲ್ಗೆ ಅದು ಅನುಕೂಲ ಆಗ್ತೈತೆ ಅಂತೇಳಿ ಈ ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ನಾಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಂ ದುರ್ಗಪ್ಪ ಅಂತೇಳಿ. ಈ ಹಿಂದೆ ಮೊನ್ನೆ ಫುಲ್ಲು ಮಳೆ ಬಂದಾಗ ನಮ್ಮ ಕ್ಯಾನಲ್ ಪಕ್ಕದಲ್ಲಿ ರೋಡೆಲ್ಲ ಕುಸಿದೋದಾಗ ನಮ್ಮ ಎಲ್ಲ ಪತ್ರಿಕೆಯವರು ಮತ್ತು ಮಾಧ್ಯಮದವರು ಬಂದು ಸುದ್ದಿ ಮಾಡಿದ್ದಕ್ಕೆ ಆದಷ್ಟು ಬೇಗನೆ ತಾತ್ಕಾಲಿಕವಾಗಿ ಆಗಿರ್ತಕ್ಕಂಥ ಈ ಕೆಲಸಕ್ಕೆ ಫಸ್ಟು ನಮ್ಮ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಪ್ರತಿಯೊಂದು ವಿಷಯನೂ ಮಾಧ್ಯಮ ಮತ್ತು ಪತ್ರಿಕೆಯವರೇ ಬಂದು ಹೇಳ್ಬೇಕಂದ್ರೆ ಆಗಲ್ಲ. ಇಲ್ಲಿ ನಡೀತಕ್ಕಂಥ ಏನು ಅಕ್ರಮ ಮಣ್ಣು ಹಗರಣ ತುಂಬ ಆಗಿದೆ, ಎಲ್ಲ ಅಧಿಕಾರಿಗಳ ಗಮನಕ್ಕೂ ಇದೆ. ಯಾರೇ ಒಬ್ಬರು ಮಣ್ಣು ಹಗರಣ ಮಾಡಿದ್ರೂ ಯಾರಿಗೆ ಹೇಳಿದ್ರು ಕೂಡ, ಯಾರಿಗೆ ಹೇಳ್ತಾರೆ ನಮ್ಮಿಂದ ಶಾಸಕರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತೇಳಿ ದೌರ್ಜನ್ಯ ಮಾಡ್ತಿದ್ದಾರೆ. ಯಾರೊಬ್ಬರು ಏನಾದರೂ ಮುಂದೆ ಹೋಗಿ ಹೇಳಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡಿ ಎಲ್ಲ ಅಧಿಕಾರಿಗಳು ಯಾರು ಕೇರ್ ಮಾಡ್ತಾಯಿಲ್ಲ. ಈ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಪರಿಸರ ಆಗಲಿ, ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಸುಂದರ ವಾತಾವರಣನ ಭಾಳ ಹಾಳು ಮಾಡಿದ್ದಾರೆ ಜನ. ಯಾಕಂದರೆ ಈ ಅಕ್ರಮ ಗಣಿಗಾರಿಕೆ ಮಣ್ಣಿಂದು ಅತಿ ಬೇಗನೆ ನಿಲ್ಲಿಸ್ಬೇಕಂತ ನಮ್ಮದೊಂದು ಬೇಡಿಕೆ. ಅದಲ್ದೇ ನಮ್ಮ ಗಾಳೆಮ್ಮ ಗುಡಿಯಿಂದ ಇಲ್ಲಿ ನಾಗನಹಳ್ಳಿ ಕ್ಯಾನಲ್ವರೆಗೆ ಒಂದು BT ರೋಡ್ ಈ ಕ್ಯಾನಲ್ ಮೇಲೆ ಕೊಟ್ಟರೆ, ಈ ಕ್ಯಾನಲ್ ಮೇಲೆ ಇರ್ತಕ್ಕಂಥ ಮಣ್ಣೆಲ್ಲ ಬರೀ ಸೌಳು ಮಣ್ಣಾಗಿರೋ ಕಾರಣ ಸ್ವಲ್ಪ ಮಳೆ ಬಂದ್ರೆ ಸಾಕು, ಬೈಕ್ ಓಡಾಡೋಕ್ಕಾಗಲ್ಲ, ರೈತರು ಎತ್ತಿನ ಗಾಡಿ ಓಡಾಡೋಕ್ಕಾಗಲ್ಲ. ಯಾಕಂದರೆ ಸುಮಾರು 70-80 ಅಡಿ ಆಳ ಇರ್ತಕ್ಕಂಥ ನಮ್ಮ ದೊಡ್ಡ ಕ್ಯಾನಲ್ ಇರೋದ್ರ ಕಾರಣ ಯಾರಾದರೂ ಅಕಸ್ಮಾತಾಗಿ ಬಂಡಿ ಎತ್ತು ಏನಾದರೂ ಸ್ಕಿಡ್ಡಾಗಿ ಅದರಲ್ಲಿ ಹೋದರೆ ಪ್ರಾಣಾಪಾಯ ಆಗೋದು ತುಂಬ ಇದೆ. ಆದ ಕಾರಣ ಎಲ್ಲ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ಬೇಕು. ಆದಷ್ಟು ಬೇಗನೆ ಅದು ಒಂದು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ, ಇಲ್ಲಿ ಇನ್ನೂ ಕ್ಯಾನಲ್ಗೆ ಮುಂದೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಬ್ರಿಡ್ಜ್ ಕೂಡ ಶಿಥಿಲಗೊಂಡಿದೆ ಫುಲ್ಲು. ರೈತರಿಗೆ ನೀರು ಬರ್ತಕ್ಕಂಥದ್ದು ಅದನ್ನು ಮಾಡಿಕೊಡ್ಬೇಕು. ಇದೆಲ್ಲ ಅಲ್ದೇ ಅತಿ ಬೇಗನೆ ಇದೆಲ್ಲ ಕೆಲಸ ಮಾಡ್ಬೇಕಂತ ನಮ್ಮದು ಬೇಡಿಕೆ ಆಗಿರುತ್ತದೆ. ಈ ಮಣ್ಣಿಂದಂತೂ ಹೇಳಲಾರ್ದಷ್ಟು ಅಕ್ರಮ ಆಗಿದೆ, ಎಲ್ಲರ ಗಮನಕ್ಕೂ ಇದೆ. ಬೇಕಾದರೆ ಒಂದು ಸರಿ ಸಂಬಂಧಪಟ್ಟ ಇಲಾಖೆಯವರು ಬಂದು ನೋಡಿರಿ, ಸುಮಾರು 20-25 ಅಡಿ ಡೀಪಾಗಿ ಮಣ್ಣೆಲ್ಲ ಕಿತ್ತಿ ರೋಡೆಲ್ಲ ಕೆಡಿಸಿದ್ದಾರೆ ಜನ. ಅದಲ್ದೇ ಅಲ್ಲಿ ಕೊಂಡನಾಯಕನಹಳ್ಳಿಗೆ ಹೋಗೋಂಥ ಬ್ರಿಡ್ಜ್ ಬಗಲಾಗ ಸುಮಾರು 500 ಗಿಡ ಇಟ್ಟಿದ್ರು ಹಿಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಗಿಡ ನೆಲ ಸಮೇತ ಕಿತ್ತಿ ಈಗ ನೋಡೋಕೆ 3 ಗಿಡ ಮಾತ್ರ ಕಾಣ್ತಾ ಇದ್ದಾವೆ. ಯಾಕೆ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸರಿ ನಾವು ಮೌಖಿಕವಾಗಿ ಹೇಳಿದ್ದೀವಿ, ಎಲ್ಲ ಮಾತಾಡಿದ್ರೂ ಏನೂ ಆಗಿಲ್ಲ. ಈ ಮಾಧ್ಯಮದ ಮುಖಾಂತರ ಅದು ತಿಳ್ಕೊಂಡು ಆದಷ್ಟು ಬೇಗನೆ ಇದನ್ನೆಲ್ಲ ನಿಲ್ಲಿಸ್ಬೇಕಂತ ನಮ್ಮ ವಿನಂತಿ ಆಗಿರುತ್ತದೆ. ದಿನಾಂಕ 5ರಂದು ನಾಗೇನಹಳ್ಳಿ ಗ್ರಾಮದಲ್ಲಿ ಬರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ವಿಶ್ವ ಪರಿಸರ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಮಕ್ಕಳಿಂದ ಗ್ರಾಮದಲ್ಲಿ ರ್ಯಾಲಿ ನಡೆಸಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದ್ರು. ಹೀಗೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ವಿಶ್ವ ಪರಿಸರ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಶಾಲಾ ಮಕ್ಕಳಿಂದ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ನಡೆಸಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದ್ರು.
ಮರಳಿ ಶಾಲೆಗೆ ಆಗಮಿಸಿದ ನಂತರ ಕೃಷಿ ಇಲಾಖಾ ಅಧಿಕಾರಿಗಳಿಗೆ ಸೇರಿದಂತೆ ಮುಖ್ಯ ಅತಿಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಗುರುವೃಂದದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈಗ ಫೋಟೋ ಕ್ಲಿಕ್ ಸುದ್ದಿ. ಹೊಸಪೇಟೆ ತಾಲೂಕು ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ನ ಸಹಭಾಗಿತ್ವದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಹೊಸಪೇಟೆ ತಾಲೂಕು ಘಟಕದಿಂದ ತಾಲೂಕು ಮಟ್ಟದ 7ನೇ ಸಮ್ಮೇಳನವನ್ನ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸಂಘಟನೆಯ ಮುಖಂಡರಿಂದ ಸಸಿಗೆ ನೀರೆರೆಯುವ ಮೂಲಕ 7ನೇ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಮನೆ ಮತ್ತು ಮನಸ್ಸುಗಳನ್ನ ಕಟ್ಟುವ ಕಟ್ಟಡ ಕಾರ್ಮಿಕರ ನೈಜ ಸೌಲಭ್ಯಗಳ ಜಾರಿಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವ ಕುರಿತಾಗಿ ಸಮ್ಮೇಳನದಲ್ಲಿ ಚರ್ಚಿಸಲಾಯಿತು. ಕಟ್ಟಡ ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ಕನಿಷ್ಠ ಮೂಲಸೌಕರ್ಯಗಳನ್ನ ಒದಗಿಸಬೇಕು. ನಮಗೆ ಮೀಸಲಿರಿಸಿದ ಅನುದಾನವನ್ನ ಬೇರೆ ಇಲಾಖೆಗೆ ವರ್ಗಾಯಿಸಬಾರದು. ಹೊಸದಾಗಿ ಗುರುತಿನ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸಿದವರಿಗೆ ಗುರುತಿನ ಚೀಟಿಯನ್ನ ನೀಡಬೇಕು. ನಕಲಿ ಗುರುತಿನ ಚೀಟಿಗಳನ್ನ ರದ್ದು ಮಾಡಬೇಕೆಂಬ ವಿಷಯ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಗಮನ ಸೆಳೆಯಲು ತೆಗೆದುಕೊಳ್ಳಬೇಕಾದ ಮುಂದಿನ ರೂಪುರೇಷೆಗಳ ಕುರಿತಾಗಿ ಸಭೆಯಲ್ಲಿ ಚರ್ಚಿಸಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಮ್ಮೇಳನ ಸಿಐಟಿಯು ನೇತೃತ್ವದಲ್ಲಿ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.